ಅಲ್ಲಿ ಒಂದು ಜ್ವಲಂತ ಸಮಸ್ಯೆ ಅಂದರೆ ಎಲ್ಲ ರಾತ್ರಿ ನಮಗೆ ದಿನನಿತ್ಯ ರಾತ್ರಿ ಎಲ್ಲ ಹಳ್ಳಿಗಳಿಂದ ಕರೆಗಳು ಬರ್ತಾ ಇದ್ದವು. 6 ಗಂಟೆಯಿಂದ ರಾತ್ರಿ ಇಡೀ ರಾತ್ರಿ ಮನೆಗಳಲ್ಲಿರುವಂಥ ಲೈಟನ್ನು ತೆಗಿತಾ ಇದ್ದಾರೆ. ಆ ಕರೆಂಟ್ ಹೋದ್ರೆ ಜನ ಅಡುಗೆ ಹೆಂಗೆ ಮಾಡೋರು, ವಿದ್ಯಾರ್ಥಿಗಳ ಅಭ್ಯಾಸ ಹೆಂಗೆ ಮಾಡೋರು, ದನ ಕರುಗಳು ತುಡುಗಾಗದವು. ನಮ್ಮಲ್ಲೆಲ್ಲ ತೋಟಪಟ್ಟಲ್ಲಿರುವಂಥ ಜನ ದನಗಳು ಒಯ್ಲಾದಾರ, ಎಮ್ಮೆ ಆಕಳ ಆಡ ಕುರಿ ಒಯ್ಲಾದಾರ, ಕೋಳಿ ಒಯ್ಲಾದಾರ. ಇದಕ್ಕೆ ಯಾರು ಜವಾಬ್ದಾರಿ? ನಾನು ನಿನ್ನೆ 10 ಸಲ MD ಫೋನ್ ಮಾಡಿದ್ರು MD ಫೋನ್ ತೊಗೊಂಡಿಲ್ಲ. ನಮ್ಮಂಥವ್ರ MLAಗಳದ MDಗಳು ಫೋನ್ ತೊಗೋತಾಯಿಲ್ಲ ಅಂದರೆ ಯಾರಿಗೆ ಹೇಳೋದು ನಾವು ಸಮಸ್ಯೆ ಇಲ್ಲಿ? ಇದು ನನಗೆ ನಾಚಿಕೆ ಬರಲಾದೈತಿ. ಇದು ನಾಚಿಕೆಗೇಡ ಆದಂಥ ಒಂದು ವ್ಯವಸ್ಥೆ. ಅದಕ್ಕೆ ಇಡೀ ರಾತ್ರಿ ಎಲ್ಲ ಹಳ್ಳಿಗಳಲ್ಲಿ ನೀವು 3 ಫೇಸ್ ತೆಗೀರಿ, ಮೋಟರ್ಗಳದೆಲ್ಲ ತೆಗೀರಿ. ಇನ್ನೂ ಇದು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 25 ಮಟ್ಟ ನಮ್ಮ ರೈತರ ಪರಿಸ್ಥಿತಿ ಏನು? ಬೆಳೆದಂಥ ಬೆಳೆಗಳ ಬದುಕು ಹೆಂಗೆ? 7 ತಾಸು ಕೊಡ್ಲಾಕದಿರಿ, ಅದನ್ನ ನಾವು ಏನಂತೀವಿ 5 ತಾಸು ಕೊಡ್ತೀವಿ ಅನ್ನಕತ್ರ ಅವ್ರು. ಬೇಡ, ಒಂದು ದಿವಸ ವಾರದಲ್ಲಿ ಒಂದು ದಿವಸ ರವಿವಾರ ದಿವಸ ಬಂದ್ ಮಾಡ್ರಿ. ಪೂರ್ತಿ ಎಲ್ಲರಿಗೂ ಮಾಹಿತಿ ಕೊಡ್ರಿ. ಇಡೀ ರವಿವಾರ ದಿವಸ 3 ಫೇಸ್ ಆಗಲಿ ಯಾವುದೂ ನಾವು ಕರೆಂಟ್ ಕೊಡಲ್ಲ. ಒಂದು ದಿವಸ ತೆಗೀರಿ. ಮುಂದೆ ಅಲ್ಲಿ ಹೊಳೆಯ ನೀರಿನ ವ್ಯವಸ್ಥೆ ನೋಡ್ಕೊಂಡು ಮತ್ತೆ 2 ದಿವಸ ಮಾಡೋಣ ನಾವು. ಶನಿವಾರ ರವಿವಾರ 2 ದಿವಸ, 5 ತಾಸು ಕೊಟ್ಟಿವಿ ಪ್ರತಿ ದಿವಸ. ನಾವು ಅಂದ್ರೆ 2 ತಾಸು ಉಳ್ಸಾಕ್ ಹೋತೀವಿ ಅಂದ್ರೆ 20 ಕಿಲೋಮೀಟ್ರು 30 ಕಿಲೋಮೀಟ್ರು ನಮ್ಮ ರೈತರು ನೀರಾವರಿ ಮಾಡ್ಕೊಂಡು ಬಂದಾರ. ಆ ಪೈಪ್ ತುಂಬಲಕ್ಕ 3 ತಾಸು ಆಗ್ತೈತಿ. 2 ತಾಸಿನಾಗ ಒಂದು ಅರ್ಧ ಎಕರೆನೂ ನೀರು ಉಣಲ್ಲ. ಹೀಗಾಗಿ ನಾವು ಲಕ್ಷ್ಮಣ ಸವದಿ ಅವ್ರ ಮೊನ್ನೆ MD ಅವರಿಗೆ ಖುದ್ದಾಗಿ ಮಾತಾಡಿದ್ದೀವಿ. ಒಂದು ದಿವಸ ವಾರದಲ್ಲಿ ಈಗ ಪ್ರಾರಂಭ ಮಾಡ್ರಿ, ಮುಂದೆ ನೀವು 2 ದಿವಸ ಮಾಡೋಕ್ಕಿರುತ್ತೆ. ಆಮೇಲೆ ಈಗ ರಾತ್ರಿ 6 ಗಂಟೆ ಹಿಡಿದ ಬೆಳಗ್ಗೆ 6 ಗಂಟೆ ಒಟ್ಟು ಲೈನ್ ಇರೋದ ಪರಿಸ್ಥಿತಿ ಜನರು, ಹಳ್ಳಿ ಜನರನ್ನ ಬದುಕುದು ಹೆಂಗಲ್ಲಿ ಅವರು? ಹಿಟ್ಟಿನ ಗಿರಣಿ ಹೀಟ್ ಇರೋದ್ರ ಮನ್ಯಾಗ, ಸಂಜೆ ಕಳಿಸಿರ್ತಾರೆ ಊರಾಗ ಲೈಟ್ ಇರೋದ್ರ ಹೆಂಗ? ಈಗ ನಮ್ಮ ಕಡೆ ಎಲ್ಲ ಕಡೆ ದಿನನಿತ್ಯ ಎಲ್ಲ ಹಳ್ಳಿಯಿಂದ, ನನ್ನಲ್ಲಿ 50 ಹಳ್ಳಿಯಿಂದ ರಾತ್ರಿ ಲೈನ್ ತೆಗಿತಾರೆ. ನಾವೇನು ಮಾಡಿ ನಾವು ಹೋಗಿ ಅಲ್ಲಿ ಪ್ರತಿಯೊಂದು ಸ್ಟೇಷನ್ಗೆ ಹೋಗಿ ಲೈನ್ ಹಾಕಲೇ ಇಲ್ಲ ರೀ? ಮ್ಯಾಗಿಂದ ನಮಗೆ ಆರ್ಡರ್ ಐತಿ. ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ AWಗಳನ್ನ ಕೇಳ್ರೆ ಮ್ಯಾಗಿಂದ ಆರ್ಡರ್ ಐತ್ರಿ, 10 ಇದ್ರಕ್ಕಿಂತ ಬತ್ತಂದ್ರೆ ಕ್ಲೋಸ್ ಮಾಡಿರ್ತೀವಿ. 12 ಬಂದ್ರೆ ನಾವು ಕ್ಲೋಸ್ ಮಾಡ್ಬೇಕಂದ್ರೆ ಮ್ಯಾಗಿಂದ ಆರ್ಡರ್ ಏನು ನಮ್ಮ ಜನ ಸಾಯ್ಬೇಕಂತ ಮಾಡಿ ಆರ್ಡರ್ ಮಾಡಿದ್ದಾರೆ. ಇವರು ಜನ ಬದುಕಲಾಕ ಕೊಡ್ತಾ ಇಲ್ಲ. ಇದನ್ನು ನಾನು ಬಹಳ ಸೀರಿಯಸ್ ಆಗಿ ಖಂಡನೆ ಮಾಡ್ತೀನಿ. ಇದು ವಿರೋಧ. ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ.